ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇಲ್ಲಿ ಶಶಿಕಾಂತ್ ಅವರ ಹೆಸರು ಕೇಳಿ ಬರ್ತಾ ಇದೆ. ನಿಮಗೆ ಗೊತ್ತಿದೆ, ಶಶಿಕಾಂತ್ IAS ಅಧಿಕಾರಿ ಆಗಿದ್ದಂಥವರು, ಈಗ MP ಆಗಿ ಸೇವೆ ಸಲ್ಲಿಸಿರುವಂಥ ಶಶಿಕಾಂತ್ ಸೆಂಥಿಲ್ ಶಾಸಕ ಜನಾರ್ದನ್ ರೆಡ್ಡಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಪ್ರಕರಣದ ಮಾಸ್ಟರ್ ಮೈಂಡೇ ಸೆಂಥಿಲ್ ಅಂತ. ಶಶಿಕಾಂತ್ ಸೆಂಥಿಲ್ ಮುಖಾಂತರನೇ ಇದೆಲ್ಲವನ್ನೂ ಕೂಡ ಮಾಡಿಸ್ತಾ ಇದ್ದಾರೆ. ಅವರು ಕೂಡ ತಮಿಳುನಾಡಿನವರು, ಈ ಮುಜುಗದಾರಿ ಕೂಡ ತಮಿಳುನಾಡಿನವನು. ರಾಜ್ಯ ಸರ್ಕಾರದ ಸಂಸ್ಥೆಗಳಿಂದ ಸತ್ಯ ಹೊರಗಡೆ ಬರಲ್ಲ. ಅದಕ್ಕೋಸ್ಕರ ರೆಡ್ಡಿ ಆಗ್ರಹ ಮಾಡ್ತಿರೋದೇನು ಅಂದರೆ CBI ಕೊಡಿ ಅಥವಾ NIA ತನಿಖೆ ಕೊಡಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕಾನೂನಿನ ಮೊರೆ ಹೋಗ್ತೀನಿ, ನ್ಯಾಯಾಲಯಕ್ಕೆ ಹೋಗ್ತೀನಿ, ಇಲ್ಲಿಗೆ ಬಿಡಲ್ಲ ಅಂದಿದ್ದಾರೆ ರೆಡ್ಡಿ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಇವ್ರ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಶಶಿಕಾಂತ್ ಸೆಂಥಿಲ್ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ನಮ್ಮ ಎಮೋಷನ್ಸ್ ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂಥ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಈ ಹುನ್ನಾರ ಮಾಡಿದ್ದಾರೆ, ಇದನ್ನು ಇಲ್ಲಿಗೆ ಕೊನೆಗಾಣಿಸಬೇಕು. ನೂರಾರು ಶವಗಳು, ಸಾವಿರಾರು ಶವಗಳಂತ ಹೇಳ್ಬಿಟ್ಟು ಎಷ್ಟು ಅಪಪ್ರಚಾರ ಮಾಡಿದರು. ಅಂದರೆ ಇವರಿಗೆ ಎಲ್ಲಿಂದ ಬಂತು ಮಾಹಿತಿ? ಅಂದರೆ ಈ ಮುಸುಕುದಾರಿ ಎಲ್ಲಿಂದ ಬಂದ? ಇವತ್ತು ಇಷ್ಟೆಲ್ಲ ಕೊನೆಗಳು ತೆಗೆದಿದ್ದಾರೆ, ಅದೆಲ್ಲ ಸುಳ್ಳಂತ ಗೊತ್ತಾಗ್ಬಿಡ್ತು ಇವತ್ತು. ಅಂದರೆ ಇದು ಟೋಟಲ್ ಇವತ್ತು ಕೆಲವೊಂದು ಯೂಟ್ಯೂಬರ್ಸು, ಈ ಮುಸುಕುದಾರಿ ಇವ್ರ ಹಿಂದೆ ಖಂಡಿತವಾಗ್ಲೂ ಕೂಡ ತಮಿಳ್ನಾಡಿಂದನೇ ಅವನು ಬಂದು ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು. ಇದನ್ನು ನಾನು ಚಾಲೆಂಜಿಂಗಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಒಂದು ಅನುಮಾನ ಬೇಕಾಗಿಲ್ಲ. ಇವತ್ತು ಈ ವಿಷಯದಲ್ಲಿ CBI ಮತ್ತು NIA ಆ ಮಟ್ಟದ ಎಂಕ್ವೈರಿ ಆದರೆ ಮಾತ್ರ ಇವತ್ತು ಈ ಸತ್ಯಗಳೆಲ್ಲ ಕೂಡ ಹೊರಗಡೆ ಬರುತ್ತೆ. ಅಷ್ಟೇ ಆಗಲಿ, ಇದು ಮತ್ತೆ SIT ಅಂತಂದರೆ ಮತ್ತೆ ದಿಕ್ತಪ್ಪಿಸುವಂಥ ಕೆಲಸ ಆಗುತ್ತೆ. ಇದು ನಿಮಗೆ CBI ಮೇಲೆ ವಿಶ್ವಾಸ ಇಲ್ಲ ಅಂತಂದರೆ NIA ಕೊಟ್ಟು ಒಟ್ಟಿಗೆ ಈ ವಿಚಾರ ಹೊರಗಡೆ ಬರಬೇಕು. ಅಂಥ ಸಂದರ್ಭ ಬಂದಾಗ ಇವತ್ತು ನಾನೇನು ಹೇಳಿಕೆಗಳು ಕೊಟ್ಟಿದ್ದೀನಿ, ಎಲ್ಲ ಯೂಟ್ಯೂಬರ್ಸು ಮುಸುಕುದಾರಿನ ಎಲ್ಲರನ್ನ ಇನ್ವೆಸ್ಟಿಗೇಷನ್ ಮಾಡಿ ನಾನು ಹೇಳಿರುವಂಥ ಒಂದು ನೇರವಾದ ಒಂದು ಆರೋಪಗಳೇನಿದೆ ಆ ಸತ್ಯಾಂಶ ಹೊರಗಡೆ ಬರುತ್ತೆ. ನಾನು ಖಂಡಿತವಾಗ್ಲೂ ಕೂಡ ಹೈಕೋರ್ಟು ಸುಪ್ರೀಂ ಕೋರ್ಟ್ ಮಟ್ಟಕ್ಕಾದರೂ ಕೂಡ ಮೆಟಲನ್ನೇ ಇರೋದ್ರ ಮೂಲಕ ಇವತ್ತು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೂಲಕ ಆದರೂ ಕೂಡ ಇನ್ವೆಸ್ಟಿಗೇಷನ್ನ ಕೇಳುವಂಥ ಒಂದು ಇದಕ್ಕೆ ನಾನು ಮುಂದಾಗ್ತೀನಿ. ನಾನು ಇವಾಗೇನು ಸನ್ಮಾನ್ಯ DK ಶಿವಕುಮಾರ್ ಅವರು ಇದರಲ್ಲಿ ದೊಡ್ಡ ಷಡ್ಯಂತ್ರ ಇದೆ ಅಂತ ಅಧಿಕಾರದಲ್ಲಿದ್ದುಕೊಂಡು ಅವರು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಆ ಷಡ್ಯಂತ್ರ ಏನು ಅನ್ನೋದನ್ನು ಇವತ್ತು ನಾನು ಬಹಿರಂಗವಾಗಿ ನಾನು ಹೇಳ್ತಾ ಇದ್ದೀನಿ. ಆ ನಿಟ್ಟಲ್ಲಿ ತಕ್ಷಣ ತಾವು ಇನ್ವೆಸ್ಟಿಗೇಷನ್ನ ಮಾಡಿ ಈ ಹುನ್ನಾರಕ್ಕೆ ಯಾರು ಪ್ಲ್ಯಾನ್ ಮಾಡಿದ್ದಾರೆ ಅವ್ರನ್ನ ತಕ್ಷಣ ಬಂಧಿಸಿಬಿಟ್ಟು ನಮ್ಮ ರಾಜ್ಯದ ಗೌರವ, ಇವತ್ತು ಆ ಪುಣ್ಯಕ್ಷೇತ್ರದ ಗೌರವ, ಆ ಧರ್ಮಸ್ಥಳ ಮಂಜುನಾಥ ಸತ್ಯದೇವರು, ಧರ್ಮದೇವರು ಇದ್ದಾರೆ ಅನ್ನೋದನ್ನು ಇವತ್ತು ಪ್ರೂವ್ ಮಾಡಲಿ ಈ ಸರ್ಕಾರ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH